ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ಇವತ್ತು ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತೀನಿ ರೀ. ಗೋಧಿ ನುಚ್ಚು ಅಂದ್ರೆ ನಾವು ಗಿರ್ನಿಯಾಗ ಒಡಿಸೋದು ರವೆ ಇರ್ತದೆ, ಅದರಲ್ಲಿಂದ ಉಪ್ಪಿಟ್ಟು ಮಾಡ್ತೀನಿ ರೀ. 2 ಗ್ಲಾಸ್ ರವೆ ತೊಗೋತೀನಿ. 2 ಗ್ಲಾಸ್ ರವೆ ತೊಗೊಂಡ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರಿಬೇಕು ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹತ್ತದ್ರಿ ಅದಕ್ಕೆ ರವೆ ಹುರಿಲಾಕ. ನಾವು ಅಂಗಡಿಯಿಂದ ತಂದು ರವೆದಕ್ಕಿಂತಲೂ ಇದು ಗಿರ್ನ್ಯಾಗ ಒಡ್ಸಿದ ರವೆ ಭಾಳ ಟೇಸ್ಟ್ ಆಗ್ತದೆ ರೀ. ಉಪ್ಪಿಟ್ಟು ಸಜ್ಕ ಮಾಡ್ಕೊಂಡು ತಿನ್ಬೋದು. ಇದು ಉಪ್ಪಿಟ್ಟು ಟೇಸ್ಟ್ ಆಗ್ಬೇಕಂದ್ರೆ ರವೆ ಮೇನ ಚೆಂದಾಗಿ ಹುರಿಬೇಕು ರೀ. ಇದಕ್ಕೆ ನಾವು ರವೆ ಎಷ್ಟು ಚೆಂದ ಹುರಿತೀವಿ ಅಷ್ಟು ಟೇಸ್ಟ್ ಬರ್ತದೆ ರೀ ಇದು ಉಪ್ಪಿಟ್ಟು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ಗಿರ್ನ್ಯಾಗ ಹೊಡೆದದ ರವೆಲಿ ನೋಡಿರಿ, ಈ ಥರ ಚೆಂದಾಗಿ ನೀಟಾಗಿ ಹುರ್ಕೋತೀನಿ ರೀ ರವೆ. ಇದು ಆಗ್ಯದ ನೋಡಿರಿ, ರವೆ ಹುರ್ಕೊಂಡಿನಿ. ಈಗ ಒಗ್ಗರಣೆ ಮಾಡ್ಕೊತೀನಿ ರೀ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಉಪ್ಪಿಟ್ಕೆ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಆಗ್ತದೆ ರೀ. ಅದ್ರಾಗಿದ್ದ ದಪ್ಪ ರವೆ ಇರ್ತದಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ರೀ. ಸಾಸಿವೆ ಹಾಕ್ಕೋತೀನಿ ರೀ. ಎಣ್ಣೆ ಕಾಯ್ದದ, ಜೀರಿಗೆ ಹಾಕ್ಕೋತೀನಿ. ಸಾಸಿವೆ ಜೀರಿಗೆ ಎರಡು ಚಟಪಟ ಸಿಡಿಯತ್ತಾವ್ರಿ. ಈಗ ಕರಿಬೇವು ಹಾಕ್ಕೋತೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ ರೀ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರನೇ ಜಾಸ್ತಿ ಹಾಕ್ಕೊಂಡೇನಿ ರೀ. ನಾನು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ನಮ್ಮ ಕಡೆ ಖಾರ ತಿಂತೇವಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೇನಿ ರೀ. ಅದ್ರಾಗ ಈ ದಪ್ಪ ರವಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು ರೀ ಉಪ್ಪಿಟ್ಗೆ. ಒಂದು ದಪ್ಪಂದು ಈರುಳ್ಳಿ ಹಾಕ್ಕೊಂಡೇನಿ ರೀ. ಇದೆಲ್ಲ ಚೆಂದಾಗಿ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ. ಇದು ನೀಟಾಗಿ ಫ್ರೈ ಆಗಲ್ರಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಸಾಕು ರೀ. ಒಂದು ಸ್ವಲ್ಪ ಶೇಂಗಾ ಹಾಕ್ಕೋತೀನಿ ರೀ. ಶೇಂಗಾ ಹುರಿದೋದ್ಯಾವ, ಹಾಗಾಗಿ ಮ್ಯಾಗ ಹಾಕ್ಕೊಳತ್ತೀನಿ ರೀ. ನಾ ಹಸಿವಿದ್ದಂದ್ರೆ ಒಗ್ಗರಣೆಗೆ ಫ್ರೈ ಮಾಡಿದ್ರೂ ಬರ್ತದೆ ರೀ. 2 ಗ್ಲಾಸ್ ರವಕ್ಕೆ 4 ಗ್ಲಾಸ್ ನೀರು ಹಾಕ್ಕೋಬೇಕು ರೀ. ಅದೇ ಗ್ಲಾಸಲ್ಲೇ ತೊಗೋಬೇಕು ರೀ ಮೆಜರ್ಮೆಂಟ್, ಅಂದ್ರೆ ಕರೆಕ್ಟ್ ಬರ್ತದೆ. ಅದರಲ್ಲಿಂದ 4 ಗ್ಲಾಸ್ ನೀರು ತೊಗೋತೀನಿ ರೀ. ನಾ ಇವು ನೀರು ಕುದಿ ಬರ್ಬೇಕು ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರುಚಿಗೆ ನೋಡಿಕೊಂಡು. ಈಗ ನೀರು ಕುದಿ ಬರ್ಬೇಕು ರೀ. ನೀರು ಕುದಿ ಬಂದವು ನೋಡಿರಿ. ಈಗ ರವೆ ಹಾಕ್ಕೋತೀನಿ ರೀ. ರವೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಬೇಕು ರೀ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ತೀನಿ ರೀ. ಒಂದು 5 ನಿಮಿಷ ಮುಚ್ಚಿಡ್ತೀನಿ. ನೋಡಿರಿ, ಈಗ ರೆಡಿ ಆಗ್ಯದ ನೋಡಿರಿ. ಎಷ್ಟು ಉದುರ್ನೂ ಆಗ್ತದೆ ರೀ. ನಮಗೆ ಎಷ್ಟು ಉದುರು ಬೇಕು ಅಷ್ಟು ಉದುರ್ನೂ ಆಗ್ತದೆ ನೋಡಿರಿ. ಎಷ್ಟು ಚೆಂದಾಗ್ಯದ, ಮೆತ್ತಗೂ ಆಗ್ತದೆ ರೀ. ತಿಲ್ಲಕ್ಕೆ ಟೇಸ್ಟ್ನೂ ಆಗ್ತದೆ. ಇದು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ. ಅಂಗಡಿನ ರವೆದಕ್ಕಿಂತನೂ ಟೇಸ್ಟ್ ಆಗ್ತದೆ ರೀ. ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೊತೀನಿ ರೀ. ಈಗ ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೊಂಡೀನಿ ರೀ. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ, ಭಾಳ ಸೂಪರ್ ಆಗ್ತದೆ ರೀ. ಅಂಗಡಿಯಿಂದ ರವೆದಕ್ಕಿಂತಲೂ ಮ್ಯಾಗ ಒಂದು ಸ್ವಲ್ಪ ಸೇವ ಹಾಕಿ ತಿಂದರೆ ಇಷ್ಟು ಸೂಪರ್ ಇರ್ತದೆ ರೀ. ಇದು ನಿಮಗೆ ಮೊಸರು ಬೇಕಾದ್ರೆ ಮೊಸರನ್ನೂ ಹಾಕ್ಕೋಬೋದು, ನಿಂಬೆಹಣ್ಣು ಹಾಕ್ಕೋಬೋದು. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳಿರಿ. ಧನ್ಯವಾದಗಳು.